10ನೇ ತರಗತಿ ಘಟಕ 1 ಸಮಾಂತರ ಶ್ರೇಣಿಗಳು ಅಭ್ಯಾಸ 1.1 ಮೊದಲನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ? ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂಪಾಯಿ 15 ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 8ರಂತೆ ಇರುತ್ತದೆ. ಇಲ್ಲಿ ಮೊದಲ ಪದ ಅಂದರೆ ಮೊದಲ ಕಿಲೋಮೀಟರ್ಗೆ ಬಾಡಿಗೆ 15 ರೂಪಾಯಿಗಳು. ಮೊದಲ ಪದ ಎ = 15 ರೂಪಾಯಿ. ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 8ರಂತೆ ಬಾಡಿಗೆ ಇರುತ್ತದೆ. ಹಾಗಾಗಿ ಎರಡನೇ ಪದ ಇದೇ A1 ಆಗಿರುತ್ತೆ. A2 ಮೊದಲ ಪದ A1 ಪ್ಲಸ್ ಪ್ರತಿ ಕಿಲೋಮೀಟರ್ಗೆ 8ರಂತೆ ಅಂತ ಹೇಳಿದರೆ 15ಕ್ಕೆ ಈ 8ಅನ್ನು ಅಂದರೆ ವ್ಯತ್ಯಾಸವನ್ನು ಕೂಡಿಸಬೇಕು. 15 ಪ್ಲಸ್ 8 23 ರೂಪಾಯಿಗಳು. ಮೂರನೇ ಪದ A3 ಇದೇ ರೀತಿ ಹಿಂದಿನ ಪದ ಅಂದರೆ A2ಗೆ ವ್ಯತ್ಯಾಸವನ್ನು ಕೂಡಿಸಬೇಕು. A2 23 ಪ್ಲಸ್ ವ್ಯತ್ಯಾಸ 8 31 ರೂಪಾಯಿಗಳು. ಅದೇ ರೀತಿ ನಾಲ್ಕನೇ ಪದ A4 ಹಿಂದಿನ ಪದ A3 ಪ್ಲಸ್ ವ್ಯತ್ಯಾಸ 31 ಪ್ಲಸ್ 8 39 ರೂಪಾಯಿಗಳು. ಹಾಗಾದರೆ ನಮಗೆ ದೊರಕಿರುವಂತಹ ಸಮಾಂತರ ಶ್ರೇಣಿ 15, 23, 31, 39 ಸೊ ಆನ್ ಇದೇ ರೀತಿ ಮುಂದುವರಿಯುತ್ತದೆ. ಇಲ್ಲಿ ಎರಡನೇ ಪದ 23ರಲ್ಲಿ ಮೊದಲನೇ ಪದ 15ಅನ್ನು ಮೈನಸ್ ಮಾಡಿದಾಗ 8 ವ್ಯತ್ಯಾಸ ಬರುತ್ತೆ. 31ರಲ್ಲಿ 23ಅನ್ನು ಕಳೆದ್ರೆ 8, 39ರಲ್ಲಿ 31ಅನ್ನು ಕಳೆದ್ರೆ 8. ವ್ಯತ್ಯಾಸಗಳು ಸಾಮಾನ್ಯವಾಗಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸ 8. ಈ ರೀತಿ ನಾವು ಪ್ರತಿ ಪದದ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ ವ್ಯತ್ಯಾಸ 8 ಬಂದಿರೋದ್ರಿಂದ ಇದು ಒಂದು ಸಮಾಂತರ ಶ್ರೇಣಿ.